ನಿಮಿಷ. ನೀವು ಪ್ರಾಪರ್ಟಿ ಅಥವಾ ಜಾಯಿಂಟ್ ಪ್ರಾಪರ್ಟಿಯನ್ನು ಭಾಗ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದೀರಾ? ಹಾಗಾದ್ರೆ ಒಂದು ಡಾಕ್ಯುಮೆಂಟ್ ಬಗ್ಗೆ ನೀವು ತಿಳಿಯಲೇಬೇಕು ಇವತ್ತು. ಅದೇ ಪಾರ್ಟಿಷನ್ ಡೀಡ್ ಅಂದ್ರೆ ವಿಭಾಗ ಪತ್ರ. ಬಹಳಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ನಡುವೆ ಮಾತಿನಲ್ಲಿ ಪ್ರಾಪರ್ಟಿ ಶೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಮಾಡಿದ್ರೆ ಸಾಕು ಅಂದ್ಕೊಂಡಿರ್ತಾರೆ. ಆದರೆ ಮುಂದೆ ಸೇಲ್ ಲೋನು, ಖಾತಾ ಟ್ರಾನ್ಸ್ಫರು, ಓನರ್ಶಿಪ್ ವಿಚಾರ ಬಂದಾಗ ಸಮಸ್ಯೆ ಶುರುವಾಗುತ್ತೆ. ಈ ಪಾರ್ಟಿಷನ್ ಡೀಡ್ನಲ್ಲಿ ಸಾಮಾನ್ಯವಾಗಿ ಯಾರಿಗೆ ಯಾವ ಪ್ರಾಪರ್ಟಿ ಶೇರ್ ಬರುತ್ತೆ, ಯಾವ ಪೋರ್ಷನ್ನು ಯಾರ ಓನರ್ಶಿಪ್ಪಿಗೆ ಸೇರುತ್ತೆ, ಪ್ರಾಪರ್ಟಿ ಬೌಂಡ್ರಿ ಮತ್ತು ಮೆಜರ್ಮೆಂಟ್ ಏನು, ಇದು ಕಾಮನ್ ಏರಿಯಾ ಅಥವಾ ಆಕ್ಸೆಸ್ ರೋಡ್ ಹೇಗೆ ಬಳಸ್ಕೋಬಹುದು, ಇಂತಹ ಪ್ರಮುಖ ವಿಷಯಗಳನ್ನು ಸ್ಪಷ್ಟವಾಗಿ ದಾಖಲಿಸಲಾಗುತ್ತೆ. ಮತ್ತೊಂದು ಮುಖ್ಯ ವಿಷಯ ಏನಂದರೆ, ಈ ಎಲ್ಲ ಪ್ರಾಪರ್ಟಿ ಡಿವಿಷನ್ಸು ಒಂದೇ ರೀತಿಯಲ್ಲಿ ನಡೆಯೋದಿಲ್ಲ. ಪ್ರಾಪರ್ಟಿಯ ಓನರ್ಶಿಪ್ ಹಿಸ್ಟ್ರಿ, ಲೀಗಲ್ ಹೈಸು, ಎಕ್ಸಿಟಿಂಗ್ ಡಾಕ್ಯುಮೆಂಟ್ಸ್ ಮತ್ತು ಎಲ್ಲ ರೈಟ್ಸನ್ನು ಮೊದಲು ವೆರಿಫೈ ಮಾಡಬೇಕು. ಅಗತ್ಯವಿರುವ ಪ್ರಕರಣದಲ್ಲಿ ಪಾರ್ಟಿಷನ್ ಡೀಡ್ಗೆ ಸರಿಯಾದ ಸ್ಟ್ಯಾಂಪ್ ಡ್ಯೂಟಿ ಪಾವತಿಸಿ ರಿಜಿಸ್ಟ್ರು ಸಹ ಮಾಡಿಸ್ಕೋಬಹುದು. ಇಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ಖಾತಾ, ರೆವಿನ್ಯೂ ರೆಕಾರ್ಡ್ಸ್ ಮತ್ತು ಇತರೆ ಪ್ರಾಪರ್ಟಿ ರೆಕಾರ್ಡ್ಸ್ನಲ್ಲಿ ಓನರ್ಶಿಪ್ ಚೇಂಜಸ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನೆನ್ಪಿಡಿ, ಫ್ಯಾಮಿಲಿನಲ್ಲಿ ಅಗ್ರಿಮೆಂಟ್ ಇದೆ ಅನ್ನೋ ಒಂದು ಲೀಗಲ್ ಕ್ಲಾರಿಟಿ ಇರಬಹುದು. ಆದರೆ ಪ್ರಾಪರ್ಟಿ ಶೇರ್ ಮಾಡುವ ಮೊದಲ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಮತ್ತು ಕ್ವಾಲಿಫೈಡ್ ಪ್ರಾಪರ್ಟಿ ಲಾಯರಿಂದ ಲೀಗಲ್ ಅಡ್ವೈಸ್ ಪಡಿಬೇಕು. ಯಾಕಂದರೆ ಇದು ಕ್ಲಿಯರ್ ಪಾರ್ಟಿಷನ್ ಮಾಡಿದ್ರೆ ನಾಳೆ ಫ್ಯಾಮಿಲಿ ಡಿಸ್ಪ್ಯೂಟ್ಸು ಮತ್ತು ಪ್ರಾಪರ್ಟಿ ಪ್ರಾಬ್ಲಮ್ಸ್ ತಪ್ಪಿಸಲು ಸಹಾಯ ಆಗುತ್ತೆ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ದಯವಿಟ್ಟು ಇಂತಹ ರಿಯಲ್ ಎಸ್ಟೇಟ್ ಎಜುಕೇಷನ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಈ ವಿಡಿಯೋನ ಪ್ರಾಪರ್ಟಿ ಶೇರ್ ಮಾಡಲು ಯೋಚಿಸುತ್ತಿರುವವರಿಗೆ ತಪ್ಪದೇ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.